ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಈ ವರ್ಷವೇ ಆರಂಭವಾಗುತ್ತೆ ಪಿಂಕ್ ಲೈನ್. ಗೊಟ್ಟೆಗೆರೆಯಿಂದ ನಾಗವಾರದವರೆಗೆ ಇರುವಂತಹ ಮಾರ್ಗ ಇದು. ಸೊ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್. ಟ್ರಾಫಿಕ್ ಕಿರಿಕಿರಿಯಿಂದ ಈ ಒಂದು ರೂಟ್ನಲ್ಲಿ ಬಹಳ ಹೈರಾಣಾಗಿದ್ರು ಪ್ರಯಾಣಿಕರು. ಈ ವರ್ಷ ಅಥವಾ ಮುಂದಿನ ವರ್ಷ ಪಕ್ಕ ಆರಂಭ ಆಗುತ್ತೆ ಅಂತ ಗೊಟ್ಟೆಗೆರೆಯಿಂದ ನಾಗವಾರದವರೆಗೆ ಇರುವಂತಹ ಒಂದು ಮಾರ್ಗ ಇದು ಪಿಂಕ್ ಲೈನ್. ಸುಮಾರು 21 ಕಿಲೋಮೀಟರ್ ಉದ್ದದ ಪಿಂಕ್ ಲೈನ್ ಮೆಟ್ರೋ ಮಾರ್ಗ 12,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಮಾರ್ಗ ಇದು. ಅಂಡರ್ಗ್ರೌಂಡ್ ಕಾಮಗಾರಿಗೆ ಸುಮಾರು 5 ಕೋಟಿ ವೆಚ್ಚ ಆಗಿದೆ. ಸೊ 60 ಅಡಿ ಆಳದ ಸುರಂಗ ಮಾರ್ಗದಲ್ಲಿ TV9 ವರದಿ. ಸೊ ಒಂದಷ್ಟು ಕಡೆ ಸುರಂಗದ ಮೂಲಕ ಪಾಸ್ ಆಗುತ್ತೆ ಇದು. ಸೊ MG ರೋಡ್ನಿಂದ ಶಿವಾಜಿನಗರದವರೆಗೆ ಸುರಂಗ ಮಾರ್ಗದಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆ ಆಗಿದೆ. ಭೂಮಿ ಅಡಿಯಲ್ಲಿ 13 ಕಿಲೋಮೀಟರ್ ಒಳಗೆ ಮೆಟ್ರೋ ಸಂಚಾರ. ಒಟ್ಟು 18 ಮೆಟ್ರೋ ಸ್ಟೇಷನ್ಗಳಿವೆ. ಅದರಲ್ಲಿ 12 ಅಂಡರ್ಗ್ರೌಂಡ್ ಸ್ಟೇಷನ್ಸ್ ಇವೆ. 6 ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಗಳಿವೆ. ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿಗಾಗಿ 9 TBM ಮಷೀನ್ಗಳನ್ನು ಭೂಮಿಗೆ ಇಳಿಸಲಾಗಿತ್ತು. ಅದರಲ್ಲಿ ಈಗಾಗಲೇ 9 TBMಗಳು ಮಷೀನ್ ಸುರಂಗ ಕೊರೆದು ಹೊರಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮೆಟ್ರೋ ಅಧಿಕಾರಿಗಳು ಸುರಂಗ ಪರಿಶೀಲನೆ ಮಾಡಿದ್ದು ಗ್ರೀನ್ ಮತ್ತು ಪರ್ಪಲ್ ಲೈನ್ನಲ್ಲಿ 6 TBM ಮಷೀನ್ಗಳನ್ನು ಸುರಂಗ ಕೊರೆಯೋದಕ್ಕೆ ಭೂಮಿಗೆ ಇಳಿಸಲಾಗಿತ್ತು. ಆದರೆ ಇಲ್ಲಿ 6 ಅಲ್ಲ 9 ಪಿಂಕ್ ಲೈನ್ನಲ್ಲಿ TBM ಮಷೀನ್ಗಳನ್ನು ನೆಲಕ್ಕೆ ಇಳಿಸಿದ್ರು. ಸದ್ಯ ಎಲ್ಲವೂ ಕೂಡ ಸುರಂಗ ಕೊರೆದು ಯಶಸ್ವಿಯಾಗಿದೆ. ಹೊರಬಂದಿದೆ ಈ TBM. 60 ಅಡಿ ಆಳದ ಸುರಂಗ ಮಾರ್ಗದಲ್ಲಿ TV9ನ ವರದಿ, ಅಲ್ಲಿನ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಯಾವುದೇ ತೊಂದರೆ ಇಲ್ಲದೆ ಪಿಂಕ್ ಲೈನ್ ಈಗ ಬಹುತೇಕ ಆ ಸುರಂಗ ಮಾರ್ಗ ಕೊರೆಯುವಂತಹ ಒಂದು ಕಾರ್ಯ ಏನಿದೆ ಅದು ಮುಕ್ತಾಯ ಆಗಿದೆ ಸದ್ಯಕ್ಕೆ.